ರಾಜ್ಕುಮಾರ್ ಕನ್ನಡದ ಐಕಾನ್. ಸೊ ಈ ಕನ್ನಡದ ಐಕಾನನ್ನು ಹೊಡೆದಾಕಿದ್ರೆ ಯಾರಿಗೆ ಲಾಭ? ಕನ್ನಡಿಗರ ಲಾಭನಾ? ಅಥವಾ ಅದ್ರ ಹಿಂದೆ ರಾಜ್ಕುಮಾರ್ ಏನು ಮಾಡಿದರೆ ಕನ್ನಡಕ್ಕೆ ಅವ್ರು ಏನೂ ಅಲ್ಲ, ಅವ್ರಿಗೆ ಯಾಕೆ ಜಾಗ ಕೊಡಬೇಕು ಅನ್ನೋ ಪ್ರಶ್ನೆ ಇದೆಯಲ್ಲ, ಇದು ಕೇವಲ ರಾಜ್ಕುಮಾರ್ ಮೇಲಿನ ದಾಳಿ ಅಲ್ಲ, ಕರ್ನಾಟಕದ ಮೇಲಿನ ದಾಳಿ, ಕನ್ನಡದ ಅಸ್ಮಿತೆಯ ಮೇಲೆ ದಾಳಿ. ಸೊ ಈ ಒಂದು ಕನ್ನಡದ ಅಸ್ಮಿತೆಯನ್ನು ಅಂದರೆ ಕನ್ನಡದ ಐಕಾನನ್ನು, ಕನ್ನಡತನವನ್ನು ಹೊಡೆದಾಕಬೇಕು ಅಂತ. ಯಾಕೆಂದರೆ ನೀವು ಒನ್ ನೇಷನ್, ಒನ್ ಕಲ್ಚರ್, ಒನ್ ಲೀಡರ್ ಅನ್ನೋ ತತ್ವಗಳು ಇಡೀ ಇವತ್ತು ದೇಶದಲ್ಲಿ ಅನುಸರಿಸ್ತಾ ಇದ್ದಾವೆ. ಸೊ ಅದನ್ನು ಬೇರೆ ಬೇರೆ ರೂಪದಲ್ಲಿ ನಮ್ಮ ಹತ್ರ ಬರ್ತಾರೆ. ಸೊ ಅದೇನು ಅಂತ ಹೇಳಿ ನಮ್ಮ ಶಿವಪ್ರಸಾದ್ ಅವ್ರ ಜೊತೆ ಮಾತಾಡೋಣ. ಸರಿ, ಕನ್ನಡದ ಐಕಾನ್ ರಾಜ್ಕುಮಾರ್ನ ಹೊಡೆದಾಕ ಹಿಂದಿನ ಹುನ್ನಾರ ನೀವೇನೇನು ಅನಿಸುತ್ತೆ? ಏನಿಲ್ಲ, ಭಾಳ ಸ್ಪಷ್ಟ ಮತ್ತು ಸರಳವಾಗಿದೆ. ಅವರು ರಾಷ್ಟ್ರೀಯತೆಯನ್ನು ಇಡೀ ಇದರಲ್ಲಿ ತುಂಬಲಿಕ್ಕೆ, ಅಂದರೆ ಪ್ರಾದೇಶಿಕತೆನ ಒಡೆದಾಕಲಿಕ್ಕೆ ಮಾಡಿರೋ ಪರ್ಯಾಯ ಕುತಂತ್ರಗಳಿವೆಲ್ಲ ಒಂದೊಂದು. ಅದರಲ್ಲೂ ಪ್ರಮುಖವಾಗಿ ಪ್ರಾದೇಶಿಕವಾಗಿ ಕನ್ನಡಿಗರಾದಂಥ ಅಥವಾ ಕನ್ನಡಿಗರನ್ನ ಹೊಡೆಯಲಿಕ್ಕೆ ರಾಜ್ಕುಮಾರ್ ಅನ್ನುವ ಭಾಳ ದೊಡ್ಡ ಐಡೆಂಟಿಟಿನ ಹೊಡಿತಾ ಇದ್ದಾರೆ ಅಷ್ಟೇ. ರಾಜ್ಕುಮಾರ್ ಅವರ ಟಾರ್ಗೆಟ್ ಅಲ್ಲ, ರಾಜ್ಕುಮಾರ್ ಅನ್ನುವ ಐಡೆಂಟಿಟಿ ಇದೆಯಲ್ಲ ಕನ್ನಡಿಗರ ಅಸ್ಮಿತೆ. ಅಂದರೆ ನೀವು ಬೇರೆ ಪ್ರದೇಶಗಳಿಗೆ ಹೋಗಿ, ತಮಿಳುನಾಡು ಇರ್ಬೋದು, ಆಂಧ್ರ ಪ್ರದೇಶಗಳಿಗೆ ಹೋಗಿ, ನೀವು ರಾಷ್ಟ್ರೀಯತೆಯ ಪಕ್ಷ ಇರ್ಬೋದು, ರಾಷ್ಟ್ರೀಯವಾಗಿ ಏನನ್ನ ನೀವು ಸಂಸ್ಕೃತಿಯನ್ನು ಹೇಳಲಿಕ್ಕೆ ಹೋಗಿ ಅವರು ನಿಮಗೆ ಬೈದು ಕಳಿಸ್ತಾರೆ. ಅವರು ಬೈದು ಕಳಿಸ್ತಾರೆ ಅನ್ನೋದಕ್ಕಿಂತ ಅವರು ಅದನ್ನು ಅಕ್ಸೆಪ್ಟೇ ಮಾಡ್ಕೊಳ್ಳೋದು, ಸ್ವೀಕಾರ ಮಾಡ್ಕೊಳ್ಳೋದೇ ಇಲ್ಲ. ನಮಗೆ ಬೇಡ ಇದು ಅಂತ ಹೇಳ್ತಾರೆ. ಅದೆಷ್ಟೇ ಭಾಳ ಉನ್ನತವಾಗಿ ಕಂಡ್ರು ಆ ಸಂಸ್ಕೃತಿನ ಅವರು ಸ್ವೀಕರಿಸೋಕ್ಕೆ ತಯಾರಿರಲ್ಲ. ಆದರೆ ನಮ್ಮ ಕನ್ನಡಿಗರಿಗೆ ಇವರೆಲ್ಲರೂ ಏನು ಮಾಡ್ತಾ ಇದ್ದಾರೆ, ನಮ್ಮ ಪ್ರಾದೇಶಿಕತೆಗಳನ್ನು ರಾಜಕೀಯವಾಗಿರ್ಬೋದು, ಸಾಂಸ್ಕೃತಿಕವಾಗಿರ್ಬೋದು, ಈ ಪ್ರಾದೇಶಿಕತೆಗಳನ್ನು ಹೊಡೆದು ಹಾಕಲಿಕ್ಕೆ, ಪ್ರಾದೇಶಿಕ ಅಸ್ಮಿತೆಗಳನ್ನು ಬದಲು ಮಾಡಲಿಕ್ಕೆ ಮಾಡಿರೋ ಕುತಂತ್ರ ಅಂತ ಹೇಳ್ಬೋದು. ರಾಜ್ಕುಮಾರ್ ಅನ್ನುವ ಪ್ರಾದೇಶಿಕ ವ್ಯಕ್ತಿತ್ವವನ್ನು ಇವರು ಹೊಡೆದಾಕಕ್ಕೆ, ರಾಷ್ಟ್ರೀಯತೆಯನ್ನು ನಮ್ಮ ಮೇಲೆ ಹೇರಲಿಕ್ಕೆ ಮಾಡಿರ್ತಕ್ಕಂಥ ದೊಡ್ಡ ಕುತಂತ್ರ. ನೀವು ಏನಂತ ಹೇಳ್ಬೋದು, ನಮ್ಮ ಊರಿನ ರಾಮ ಇರ್ಬೋದು, ನಮ್ಮ ಊರಿನ ಹನುಮ ಇರ್ಬೋದು, ಇವ್ರನ್ನೆಲ್ಲ ಹೆಂಗೆ ಡೈಲ್ಯೂಟ್ ಮಾಡಿದ್ದಾರೆ, ಹಾಗೆ ರಾಜ್ಕುಮಾರ್ನು ಡೈಲ್ಯೂಟ್ ಮಾಡೋಕ್ಕೆ ನಿಂತಿದ್ದಾರೆ. ನಾವು ಜೈ ಶ್ರೀರಾಮ್ ಅಂತ ಹೇಳೋ ಬದಲು ಜೈ ರಾಜ್ಕುಮಾರ್ ಅಂತ ಹೇಳಬೇಕು ಇವತ್ತು. ಯಾಕೆಂದರೆ ರಾಮ ಹೌದು ನಮ್ಮವನೇ, ಆದರೆ ನಮ್ಮಲ್ಲಿರೋ ರಾಮ ಬೇರೆ, ನಮ್ಮೂರಿನ ರಾಮ ಬೇರೆ. ಹಾಗಾಗಿ ಪ್ರಾದೇಶಿಕತೆನ ಅಳಿಸಿ ಅದನ್ನು ರಾಷ್ಟ್ರೀಯಗೊಳಿಸುವ ಕ್ರಮ ಇದೆಯಲ್ಲ. ಯಾಕೆಂದರೆ ಪ್ರತಿಯೊಬ್ಬರ ವಿನ್ಯಾಸ, ವಸ್ತು, ಆಹಾರ, ಬದುಕುವ ಕ್ರಮ ಆಯಾ ಮಣ್ಣಿನ, ಆಯಾ ಬಣ್ಣದ ಆಧಾರದ ಮೇಲೆ ಬಹಳ ವಿಭಿನ್ನವಾಗಿ, ವಿಶಿಷ್ಟವಾಗಿದೆ. ನಾವು ಅದನ್ನು ರೆಸ್ಪೆಕ್ಟ್ ಮಾಡಬೇಕು, ಅದನ್ನು ಗೌರವಿಸಬೇಕು. ಅದನ್ನು ಬಿಟ್ಟು ಎಲ್ಲರೂ ಒಂದೇ ರೀತಿಯ ಸಂಸ್ಕೃತಿ, ಹಬ್ಬ, ಆಚರಣೆಗಳನ್ನ ಮಾಡಬೇಕು ಅನ್ನೋದು, ಅಥವಾ ಎಲ್ಲರೂ ಒಂದೇ ರೀತಿ ನಡ್ಕೋಬೇಕು ಅನ್ನೋದು, ಎಲ್ಲರೂ ಒಂದೇ ರೀತಿಯ ಅನ್ನ ತಿನ್ನಬೇಕು ಅನ್ನೋದು, ಎಲ್ಲರ ಮೇಲೂ ಒಂದೇ ರೀತಿ ಹಬ್ಬಗಳನ್ನು ಇದೇ ರೀತಿ ಮಾಡೋದು ಎಷ್ಟು ಸರಿ? ಇದು ರಾಷ್ಟ್ರೀಯವಾದ, ಇದು ಭಾಳ ತಪ್ಪು ಕಲ್ಪನೆ. ನಾನು ಹೇಳೋದೇನು ಅಂದರೆ, ಪ್ರಾದೇಶಿಕವಾಗಿ ಇರ್ತಕ್ಕಂಥ ಸಾಂಸ್ಕೃತಿಕ ನಾಯಕರು ಇರ್ಬೋದು, ಅಥವಾ ನಾಯಕರು ಅನ್ನೋದಕ್ಕಿಂತ ಸಾಂಸ್ಕೃತಿಕವಾಗಿ ಯಾರು ನಮ್ಮನ್ನು ಸಾಮಾನ್ಯ ಜನರನ್ನು ತಲುಪಿದ್ದಾರೆ, ಅವ್ರನ್ನೆಲ್ಲ ಒಡೆದು ಹಾಕಲಿಕ್ಕೆ, ಅಥವಾ ಅವ್ನು ಯಾಕೆ ರಾಜ್ಕುಮಾರ್ನೇ ತಗೊಂಡಿದ್ದಾರೆ ಅಂದರೆ ಭಾಳ ದೊಡ್ಡ ಐಡೆಂಟಿಟಿ. ಅವ್ರನ್ನ ಯಾರು ಮಾತಾಡೋಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಮಾತಾಡೋಲ್ಲ ಅಂದರೆ ಅವರ ವ್ಯಕ್ತಿತ್ವ ಆಗಿದೆ. ಹಾಗಾಗಿ ಅವ್ರನ್ನ ಹೆಂಗಾರು ಮಾಡಿ ಪೊಲ್ಯೂಟ್ ಮಾಡೋದು, ಅಥವಾ ಏನಂತ ಹೇಳ್ಬೋದು, ಯಾವುದೋ ಒಂದು ಜನಕ್ಕೆ ಅದನ್ನು ನೀತಿ ಪಾಠ ಮಾಡಿ. ಈಗ ಏನಾಗ್ತಿದೆ, ಪ್ರಜಾಪ್ರಭುತ್ವದ ಹಿನ್ನೆಲೆಯಲ್ಲಿ ಹೌದು ಮಾತಾಡಿದ್ದು ಸರಿ, ಹೌದು ಯಾಕೆ ಅಷ್ಟು ಭೂಮಿ ಕೊಟ್ಟಿದ್ದಾರೆ, ಒಟ್ಟಲ್ಲಿ ಅವನ್ನೆಲ್ಲ ಡೈಲ್ಯೂಟ್ ಮಾಡುವ ಕ್ರಮದಿಂದ ಈ ರೀತಿ ಮಾಡ್ತಾ ಇದ್ದಾರೆ. ಸೊ ರಾಜ್ಕುಮಾರ್ ಅನ್ನುವುದು ಕೇವಲ ಅದು ಹೆಂಗಾದ್ರೂ ಮಾಡಿ ಪ್ರಾದೇಶಿಕತೆನ ಅಳಿಸಿ ಹಾಕ್ಲಿಕ್ಕೆ ಮಾಡೋದು ಭಾಳ ದೊಡ್ಡ ತಂತ್ರ ಅಂತ ಹೇಳ್ಬೋದು. ಈ ಪ್ರಯತ್ನ 70ರ ದಶಕದಲ್ಲಿ ಇಂದಿರಾ ಗಾಂಧಿ ಕೂಡ ಮಾಡಿದ್ರು, MGR ಮಾಡಿದ್ದು. ಮತ್ತು ಆಗ ತಕ್ಷಣ ರಾಜ್ಕುಮಾರ್ ಹೇಳ್ತಾರೆ, ನೀವೇನಾದರೂ ಕೇಂದ್ರಾಡಳಿತ ಮಾಡಿದ್ರೆ ನಾನು ಆಮರಣ ಅಂತ ಉಪವಾಸ ಕೂತ್ಕೋತೀವಿ, ಗಾಂಧಿವಾದವನ್ನ ತರ್ತಾರೆ. ತಕ್ಷಣ ಒಂದೇ ದಿನ ಅವರು ಕಮಿಟಿ ರದ್ದು ಮಾಡ್ತಾರೆ, ಬರಲಿಲ್ಲ. MGR ಬಂದರು, ಕ್ಷಮೆ ಕೇಳಿದ್ರು. ಅಂದರೆ ಕೇಂದ್ರಾಡಳಿತ ಪ್ರದೇಶ ಮಾಡೋ ಪ್ರಯತ್ನ ಅವತ್ತು ಏನು ಕಾಂಗ್ರೆಸ್ ಮಾಡ್ತು, ಇವತ್ತು BJP ಎಲ್ಲ ಒಂದು ಕಡೆ ಇವತ್ತು ಬೆಂಗಳೂರಿನಲ್ಲಿ ಮಾಡೋಕ್ಕೆ ಹೊರಟಿದೆಯಾ, ಅಥವಾ ಇಡೀ ಪ್ರಾದೇಶಿಕತೆ ಅಂದರೆ ಒಕ್ಕೂಟ ವ್ಯವಸ್ಥೆಯನ್ನೇ ನಾಶ ಮಾಡ್ತಕ್ಕಂಥ. ಈಗಾಗಲೇ ಡಿಲಿಮಿಟೇಷನ್ ಮೂಲಕ ದಕ್ಷಿಣ ಭಾರತನ ಇವರು ನಾಶ ಮಾಡೋಕ್ಕೆ ಹೊರಟಿದ್ರು. ಈಗ ಇದು ಇನ್ನೊಂದು, ದಕ್ಷಿಣ ಭಾರತದ ಐಕಾನ್ಗಳನ್ನು ನಾಶ ಮಾಡಿದ್ರೆ, ದಕ್ಷಿಣ ಭಾರತದ ಅಸ್ಮಿತೆ ನಾಶ ಮಾಡಿದ್ರೆ, ನಮ್ಮ ಒನ್ ಅಜೆಂಡಾ, ಒನ್ ನೇಷನ್, ಒನ್ ಕಲ್ಚರ್, ಒನ್ ಲೀಡರ್, ಒನ್ ಲ್ಯಾಂಗ್ವೇಜ್ ಇದು ಈಡೇರುತ್ತೆ ಅನ್ನೋ ಒಂದು ಸಂಚು ನನಗೆ ಕಾಣಿಸ್ತಾರೆ. ತಾವೇನು ಹೇಳ್ತೀರಾ? ಖಂಡಿತ ಅದು ಅವರ ಅಜೆಂಡಾ. ಅದೇ ಎಲ್ಲರೂ ಮಾಡೋ ಹಬ್ಬನೇ ನಾವು ಮಾಡಬೇಕು ಅನ್ನೋದು, ಎಲ್ಲರೂ ಬಳಸುವ ಸಂಸ್ಕೃತಿಯ ಪರಿಕರಗಳನ್ನೇ ನಾವು ಬಳಸಬೇಕು ಅನ್ನೋದು ಎಷ್ಟು ಸರಿ? ರಾಜ್ಕುಮಾರ್ ನೋಡ್ರಿ, ನನಗೆ ಕಾವೇರಿ ನೀರು ಕೊಡಿ, ಇಲ್ಲ ನನ್ನ ಶೂಟ್ ಮಾಡಿ ಅಂತ ಹೇಳ್ತಾರೆ. ಯಾವ ನಟಿಗಿದೆ ಅದೇ ರೀ ಇವತ್ತು? ಯಾರಿಗಿದೆ? ಅದು ಪ್ರಾದೇಶಿಕತೆ ಅಲ್ವಾ?
ಅಂದರೆ ನಾನು ಹೇಳ್ತಿರೋದು ಒಬ್ಬ ನಟನಿಗಿರುವ ಜವಾಬ್ದಾರಿ, ಅಥವಾ ನಿಮಗೆಲ್ಲ ಗೊತ್ತಿದೆ ರಾಜ್ಕುಮಾರ್ ಯಾವ್ಯಾವ ಚಳುವಳಿಯಲ್ಲಿ ಕನ್ನಡಿಗರ ಪರವಾಗಿ ನಿಂತ್ಕೊಂಡು ಹೋರಾಟ ಮಾಡೋದು ಇವತ್ತು ಯಾರು ಮಾಡ್ತಿದ್ದಾರೆ? ಅವ್ರಿಗೆ ಬೇಕಾಗಿರೋದು ಹಣ. ಅವ್ರು ಯಾವ ಸಿನಿಮಾ, ಯಾವ ಭಾಷೆ, ಯಾವ ರಾಷ್ಟ್ರ ಮಟ್ಟಕ್ಕೆ, ನಮ್ಮದೆಲ್ಲ ದೊಡ್ಡ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಸಿನಿಮಾ ಹೋಗಬೇಕು ಅನ್ನೋಂಥ ಭ್ರಮೆ ನಾವು ಹೊಂದಿರ್ತಕ್ಕಂಥ ಇವತ್ತಿನ ನಟರು ಪ್ಯಾನ್ ಇಂಡಿಯಾಗೆ ಹೋಗಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಅದು ಕಮರ್ಷಿಯಲಿ ಗುಡ್ ಇರ್ಬೋದು, ಆದರೆ ಪ್ರಾದೇಶಿಕವಾಗಿ ನಾವು ರಾಜ್ಕುಮಾರ್ ಮಾಡಿರೋ ಸಿನಿಮಾಗಳಿರ್ಬೋದು, ಅಥವಾ ನೀವು ಹೇಳ್ತಿದ್ರಲ್ಲ ರಾಷ್ಟ್ರೀಯವಾಗಿ ತಲುಪೋಕ್ಕೋಸ್ಕರ ಪ್ರಾದೇಶಿಕತೆಯನ್ನು ನಾಶ ಮಾಡ್ತಿದ್ದಾರೆ. ಪ್ರಾದೇಶಿಕವಾಗಿರ್ತಕ್ಕಂಥ ಜನರ ಎಲ್ಲ ಚಹರೆಗಳನ್ನು ಅಳಿಸಿ ರಾಷ್ಟ್ರೀಯತೆಯ ಚಹರೆಗಳನ್ನು ತಮ್ಮ ಐಡೆಂಟಿಟಿ ಮಾಡಲಿಕ್ಕೆ ಇವರೆಲ್ಲ ಹೊರಟಿದ್ದಾರೆ. ಎಲ್ಲರೂ ಮೊಬೈಲ್ ಹೊಂದಬೇಕು ಅನ್ನೋದು, ಎಲ್ಲರೂ ರಾಮನ ಇದು ಮಾಡಬೇಕು, ಅಥವಾ ಇನ್ಯಾವುದೋ ಅಂದರೆ ರಾಷ್ಟ್ರೀಯವಾಗಿ ತುಂಬುವ ರಾಮ ಇರ್ಬೋದು, ನಮ್ಮ ಪ್ರಾದೇಶಿಕ ರಾಮ ಬೇರೆ ಇದ್ದೇನೆ. ಆದರೆ ಇವರೆಲ್ಲರ ಅಜೆಂಡಾಗಳಿರ್ಬೋದು ರಾಷ್ಟ್ರೀಯತೆಯನ್ನು ಬಿಂಬಿಸೋದೇ ಮುಖ್ಯ ಅಜೆಂಡಾ ಹೊರತು ಪ್ರಾದೇಶಿಕತೆಯನ್ನು ನಾಶ ಮಾಡಿ ರಾಜಕೀಯ ಪಕ್ಷಗಳು ಅದೇ ಕೆಲಸ ಮಾಡ್ತಾರೆ. ಅವರು ರಾಷ್ಟ್ರೀಯವಾಗಿ ಎಲ್ಲ ಪಕ್ಷಗಳು ಪ್ರಾದೇಶಿಕ ಪಕ್ಷಗಳನ್ನು ಹೊಡಿತಾ ಇದ್ದಾವೆ. ಬೇರೆ ರಾಜ್ಯಗಳಲ್ಲಿ ಅಥವಾ ದಕ್ಷಿಣ ಭಾರತವನ್ನು ನಶಿಸಲಿಕ್ಕೆ ರಾಷ್ಟ್ರೀಯವಾಗಿ ಅವರು ಕಟ್ತಾ ಇದ್ದಾರೆ. ಆದರೆ ಇದನ್ನು ವಿರೋಧಿಸಿದಂಥ ರಾಜ್ಕುಮಾರ್ ಇರ್ಬೋದು, ಗೋಕಾಕ್ ಚಳುವಳಿ ಇರ್ಬೋದು, ಕನ್ನಡ ನಾಡಿನಲ್ಲಿ ಈ ಥರ ಭಾಷೆ ಸಿನಿಮಾಗಳ ಮೇಲೆ ಆಡಿದ ಬಹಳ ದೊಡ್ಡ ಹೋರಾಟ ಇರ್ಬೋದು, ಇದೆಲ್ಲ ಬಹಳ ಮುಖ್ಯ. ಇವತ್ತು ಯಾರು ಅದನ್ನು ಎಂಟರ್ಟೈನ್ ಮಾಡ್ತಾರೆ, ಯಾರು ಅದನ್ನು ಗಮನಿಸ್ತಾನೆ? ರಾಜ್ಕುಮಾರ್ ಮಾಡಿದ್ದಾರೆ. ಕನ್ನಡ ನಾಡಿನಲ್ಲಿ ಬೇರೆ ಸಿನಿಮಾಗಳು ಬರಬೇಕು ಅಂದರೆ ಯಾವ ಭಾಷೆ ಬರಬೇಕು, ಅಥವಾ ಅದ್ರ ಮೇಲೆ ಹೇಗೆ ಏರಿಕೆ ಮಾಡಬೇಕು, ಏರಿಕೆ ಇರುತ್ತೆ ಆ ಸಿನಿಮಾಗಳಿಗೆ ಯಾವ ಷರತ್ತುಗಳನ್ನು ವಿಧಿಸಬೇಕು ಅಂತ ಯಾರು ಮಾತಾಡಿದ್ದಾರೆ ಇವತ್ತು? ನೀವೆಲ್ಲ ಬಹುಪಾಲು 100 ಜನ ಯುವಕರಲ್ಲಿ 90 ಜನ ಯುವಕರು ನೋಡಿ ಅವ್ರು ಬೇರೆ ಸಿನಿಮಾಗಳನ್ನೇ ನೋಡ್ತಾ ಇದ್ದಾರೆ, ಬೇರೆ ಭಾಷೆಕ ಈ ಹೀರೋಗಳನ್ನ ಲೈಕ್ ಮಾಡ್ತಾರೆ. ನೀವು ಯಾಕೆ? ನಾನೇ ಆ್ಯಸ್ ಎ ಪ್ರೊಫೆಸರ್ ಆಗಿ ನಾನು ಒಂದು ಕಾರ್ಯಕ್ರಮವನ್ನು ನಮ್ಮ ಸಂಸ್ಥೆಗಳಲ್ಲಿ ಮಾಡಿದ್ರೆ ಆ ಸ್ಟೇಜಲ್ಲಿ ಬರ್ತಕ್ಕಂಥ 50% ಎಲ್ಲ ಬೇರೆ ಭಾಷೆಯ ಸಿನಿಮಾ ಹಾಡುಗಳೇ. ಅವ್ರು ಪ್ರಾದೇಶಿಕತೆನೇ ಹೇಳ್ಕೊಡ್ತಿಲ್ಲ. ಸರ್ಕಾರ ಇತ್ತೀಚೆಗೆ ಕಡ್ಡಾಯ ಮಾಡಬೇಕು ಅಂತಿದೆ, ಕನ್ನಡ ದಿನಪತ್ರಿಕೆ ಕಂಪಲ್ಸರಿ ಓದಬೇಕು ಅಂತ. ಇದು ಒಳ್ಳೆ ವಿಚಾರ. ಯಾಕೆ ಮಾಡಬೇಕು? ಯಾಕಂದರೆ ಅಟ್ಲೀಸ್ಟ್ ಕನ್ನಡ ಮಾತಾಡೋದು ನೀವು ಹೇಳೋದಲ್ಲ, ಈಗ ಕಡ್ಡಾಯ ಮಾಡೋಕ್ಕೂ ಸರ್ಕಾರ ಪರದಾಡ್ಬೇಕಾಗ ರಾಜ್ಕುಮಾರ್ ಕಡ್ಡಾಯ ಏನೂ ಮಾಡಿರಲಿಲ್ಲ. ನನ್ನ ನೋಡಿ ನನ್ನ ಸಿನಿಮಾ ಆಡಿ ಅಂತ ಕೇಳಿಲ್ಲ. ಅವ್ನು ಬಂದು ನಿಂತ್ಕೊಂಡ್ರೆ ಅವ್ನ ಸ್ಟೈಲ್ ರಾಜ್ಕುಮಾರ್ ಸ್ಟೈಲ್ ಬರುತ್ತೆ, ರಾಜ್ಕುಮಾರ್ ಹಾಡು ಬರುತ್ತೆ, ರಾಜ್ಕುಮಾರ್ ಡೈಲಾಗ್ ಬರುತ್ತೆ. ಸೊ ಇವತ್ತು ನಾವು ವಿ ಆರ್ ಮಿಸ್ಸಿಂಗ್ ರಾಜ್ಕುಮಾರ್, ವಿ ಆರ್ ಮಿಸ್ಸಿಂಗ್ ನಟ ಸಾರ್ವಭೌಮ. ಅವರ ಎಲ್ಲವೂ ಮಿಸ್ ಆಗಿರೋದ್ರಿಂದ ಇವತ್ತು ಭಾಳ ಸುಲಭವಾಗಿ ಕರ್ನಾಟಕವನ್ನು ಅಟ್ಯಾಕ್ ಮಾಡ್ಬೋದು, ಕನ್ನಡಿಗರನ್ನ ಕ್ಯಾಪ್ಚರ್ ಮಾಡ್ಬೋದು. ಅದಕ್ಕೋಸ್ಕರ ಇದು ನಡೀತಾ ಇದೆ ಹುನ್ನಾರ. ಹೌದು, ಖಂಡಿತ. ಅದಕ್ಕೋಸ್ಕರನೇ ಇವರು ಕನ್ನಡದಲ್ಲಿ ಮುಖ್ಯವಾದ ಐಡೆಂಟಿಟಿಗೆ ರಾಜ್ಕುಮಾರ್ ಕೈ ಹಾಕಿದ್ದಾರೆ. ಸೊ ಅದನ್ನ ಹೆಂಗಾರು ಡೈಲ್ಯೂಟ್ ಮಾಡಿದ್ರೆ, ಅಥವಾ ಜಾತಿಯಿಂದನೋ ಅಥವಾ ಭಾಷೆಯಿಂದನೋ ಇನ್ಯಾವುದರಿಂದನಾದ್ರೂ ಅವ್ರನ್ನ ಎಳೆದು ಅವ್ರನ್ನ ಡೈಲ್ಯೂಟ್ ಮಾಡಿದ್ರೆ, ಸೊ ಕನ್ನಡಿಗರ ಅಸ್ಮಿತೆಯನ್ನು ಸಾಯಿಸಲಿಕ್ಕೆ ಬಹಳ ಸುಲಭ. ಅಲ್ಲಿ ಇವರು ರಾಷ್ಟ್ರೀಯತೆ ಇಲ್ಲಿ ಒಂದು ಲಾಜಿಕ್ ಏನಿದೆ ಅಂದರೆ, ಬಸವಣ್ಣನ ಅಟ್ಯಾಕ್ ಮಾಡಕ್ಕೆ ಹೋದ್ರೆ ಲಿಂಗಾಯತರು ವೋಟ್ ಬ್ಯಾಂಕ್, ಕುವೆಂಪುನ ಅಟ್ಯಾಕ್ ಮಾಡಕ್ಕೆ ಹೋದ್ರೆ ಒಕ್ಕಲಿಗರು ವೋಟ್ ಬ್ಯಾಂಕ್. ಸೊ ಈ ರಾಜ್ಕುಮಾರ್ ಅಂದರೆ ಯಾರೋ ವೋಟ್ ಬ್ಯಾಂಕ್ ಅಲ್ಲ. ಅದಕ್ಕೆ ಅವನು ಆ ಪದ ಬಳಸಿದ್ದಾನೆ. ಆ ಮನುಷ್ಯ ವೋಟ್ ಬ್ಯಾಂಕ್ ಅನ್ನೋ ಪದ ಯಾಕೆ ಬಳಸಿದ್ದಾನೆ ಅಂದರೆ, ಇದು ಹುನ್ನಾರ ಅಂದರೆ ಕಾನ್ಸ್ಪರೆನ್ಸಿ ಏನು ಅಂತಂದರೆ, ರಾಜ್ಕುಮಾರ್ ಯಾರು ವೋಟ್ ಬ್ಯಾಂಕ್ ಅಲ್ಲ, ಪೊಲಿಟಿಕಲಿ ಅವನು ಆತ ಎಲ್ಲೂ ಗುರುತಿಸ್ಕೊಂಡಿರಲಿಲ್ಲ. ಸೊ ಈ ವೋಟ್ ಬ್ಯಾಂಕ್ ಅನ್ನೋ ಹೇಳ್ತಾ ಇರೋ ಉದ್ದೇಶವೇ ಕನ್ನಡದ ಐಡೆಂಟಿಟಿಯ ನಾಶ. ಹೌದು, ಖಂಡಿತ. ಸರ್, ಮತ್ತು ಇನ್ನೊಂದು ಈ ವ್ಯಕ್ತಿನ ಯಾಕೆ ಬಿಟ್ಟಿದ್ದಾರೆ ಅಂತಂದರೆ, ಈತ ಭಾರತದ ಪ್ರಜೆ ಅಲ್ಲ, ಮತ್ತು ಈತ ಯಾವುದೋ ರಾಜಕೀಯದ ಪಕ್ಷದ ನಾಯಕ ಅಲ್ಲ. ಹಾಗಾಗಿ ಅವನು ಮಾತಾಡಿದ್ರೆ ಸೊ ಅವನಿಗೆ ಮುಂದೆ ಅವನ ಭವಿಷ್ಯ ಏನಾಗುತ್ತೆ ಅಥವಾ ರಾಜಕೀಯ ಆಗುತ್ತೆ. ಇವನೊಬ್ಬ ಬಾಡಿಗೆ ಬಂಟ. ಸೊ ಇಂಥ ಬಾಡಿಗೆ ಬಂಟರನ್ನ ಇಟ್ಕೊಂಡು ನಮ್ಮನ್ನು ನಾಶ ಮಾಡೋಕ್ಕೆ ಕೊಟ್ಟಿದ್ದಾರೆ. ಯಾವುದೋ ಒಂದು ಸಂಘಟನೆ, ಯಾವುದೋ ಒಂದು ಪಕ್ಷ ಭಾಳ ಸ್ಪಷ್ಟವಾಗಿ ಕನ್ನಡತನ ಕೊಲ್ಲಕ್ಕೆ ಕೊಟ್ಟಿದೆ. ಅಂತಿಮವಾಗಿ ನಿಮ್ಗೇನು ಅನ್ಸುತ್ತೆ ಇದು? ಅಂತಿಮವಾಗಿ ಹೇಳಬೇಕು ಅಂದರೆ, ಇದು ನೀವು ಹೇಳಿದಾಗೆ ಯಾರಿಂದನೂ ಆ ವ್ಯಕ್ತಿ ನರೇಟ್ ಮಾಡ್ತಾ ಇದ್ದಾನೆ, ನರೇಟ್ ಮಾಡಲ್ಪಟ್ಟಿರೋನು. ಹಾಗಾಗಿ ಆ ವ್ಯಕ್ತಿ ಸುಲಭವಾಗಿ ನಮ್ಮ ಕನ್ನಡಿಗರ ಮೇಲೆ ಹಾಕಿದ್ದಾನೆ. ಏನು ರಾಜಕೀಯವಾಗಿ ಪ್ರಣೀತವಾದಂಥ ವ್ಯಕ್ತಿ ನೀವು ಹೇಳಿದಾಗೆ ಅವರು ಯಾರಿಂದನೂ ಹಿಂದೆಯಿಂದ ತಳಿತಾ ಇದ್ದಾರೆ. ನೀನು ಕನ್ನಡದಲ್ಲಿ ಒಬ್ಬ ನಿಮ್ಮ ಮಾತು ನಡೀತದೆ. ಈಗ ಯಾರೋ ಒಬ್ಬ ವ್ಯಕ್ತಿ ಹೇಳಿದ್ರೆ ಇಷ್ಟೊಂದು ವೈರಲ್ ಆಗಲ್ಲ ಅಲ್ವಾ? ಹಾಗಾಗಿ ಅವ್ರನ್ನ ಬಿಟ್ಟಿದ್ದಾರೆ ಅಷ್ಟೇ. ಅವ್ರು ಹಿಂದೆ ಇರ್ತಕ್ಕಂಥ ದೊಡ್ಡ ಗ್ಯಾಂಗೇ ಇದೆ. ಕಾಳ ಭೀಮ ಸೋಮ ಮಾತಾಡ್ರೆ ನಡೀತಿರ್ಲಿಲ್ಲ. ಸೊ ಇನ್ಯಾರು ರಾಜಕಾರಣಿಗಳು ಮಾತಾಡಿದ್ರೆ ಅವರು ಸೋತ್ಬಿಡ್ತಾ ಇದ್ರು ಚುನಾವಣೆಯಲ್ಲಿ. ಸೊ ಈತ ಮಾತಾಡ್ರೆ ಸರಿಯಾಗಿದೆ. ಇವನು ಹುಚ್ಚ ಅಂತಾರೆ, ಅಥವಾ ಈ ಪೆದ್ದ ಅಂತಾರೆ, ಇನ್ನೇನು ಅಂತಾರೆ. ಸೊ ಏನ್ ಬೇಕಾದ್ರೂ ಮಾತಾಡಿಸ್ಬೋದು. ಇವನ ಒಂದು ದಾಳವಾಗಿ ಹೌದೌದು ದಾಳವಾಗಿ ಬಳಸ್ಕೊಂಡು ಅವರು ಬಹಳ ಸುಲಭವಾಗಿ ಇದನ್ನ ಇದು ಮಾಡ್ತಾ ಇದ್ದಾರೆ ಅಷ್ಟೇ. ನೇರವಾಗಿ ಗೊತ್ತಾಗುತ್ತೆ. ಧನ್ಯವಾದಗಳು ಸರ್. ನೀವು ಆಗ್ಲೇ ಹೇಳಿರಲ್ಲ ಜೈ ಶ್ರೀರಾಮ್ ಅಲ್ಲ, ಇನ್ನು ಮುಂದೆ ಕನ್ನಡಿಗರು ಹೇಳಬೇಕಾಗಿದೆ ಜೈ ರಾಜ್ಕುಮಾರ್ ಅಂತ ಹೇಳಿ. ಎಸ್, ನಮಸ್ಕಾರ ಸರ್.